ಥ್ಯಾಂಕ್ ಯು ಆರ್ಪಿ, ಥ್ಯಾಂಕ್ ಯು ವೆರಿ ಮಚ್. ಫಂಕ್ಷನ್ ನೀನ್ ಬರ್ತಿರೋದು ನನಗ್ ತುಂಬಾ ತುಂಬಾ ಸಂತೋಷ ಆಗ್ತಿದೆ. ಈ ವಿಷಯ ನಿಮ್ಮ ಅಕ್ಕನ್ಗೆ ಹೇಳಿದ್ರೆ ಅವಳು ತುಂಬಾ ಸಂತೋಷ ಪಡ್ತಾಳೆ. ಓಕೆ, ಇಡ್ತೀನಿ. ಫಂಕ್ಷನ್ ಅಲ್ಲಿ ಸಿಗೋಣ. ಬಾಯ್. ಏನ್ರಿ ಅಷ್ಟೊಂದ್ ಸಂತೋಷವಾಗಿದ್ದೀರಾ? ಹೇಳಿದ್ರೆ ನೀನ್ ಕೂಡ ಸಂತೋಷ ಪಡ್ತೀಯಾ? ಏನ್ ಅಂತ ಸಂತೋಷವಾದ ವಿಷಯ? ನಿನ್ನ ಕಸಿನ್ ಆರ್ಪಿ ನಮ್ ಫ್ಯಾಕ್ಟ್ರಿ ಹೊಸ ಯೂನಿಟ್ ಓಪನಿಂಗ್ಗೆ ತಪ್ಪದೆ ಬರ್ತೀನಿ ಅಂತ ಹೇಳಿದಾನೆ. ಹೌದಾ? ಹೌದು, ಅವನ ಹತ್ರನೇ ನಾನು ಇಷ್ಟೊತ್ತು ಫೋನಲ್ಲಿ ಮಾತಾಡಿದ್ದು. ಅಷ್ಟು ದೊಡ್ಡ ಸೆಲೆಬ್ರಿಟಿ, ಅಷ್ಟು ಬ್ಯುಸಿ ಪರ್ಸನ್, ಆದ್ರೂ ನೋಡು ಕರೆದಿದ ತಕ್ಷಣ ಬಂದೇ ಬರ್ತೀನಿ ಅಂದ್ರು. ಗ್ರೇಟ್, ರಿಯಲಿ ಈಸ್ ಗ್ರೇಟ್. ಹಾ ಗೌರಮ್ಮ, ನಿಮ್ಗೆ ನಮ್ಮ ಆರ್ಪಿ ಗೊತ್ತಲ್ವಾ? ಹಾ ಗೊತ್ತದ್ಗೆ. ಅಷ್ಟು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಯಾರು ಗೊತ್ತಿಲ್ಲ ಹೇಳಿ? ನಿಮ್ ರೂಪಾರಾಣಿ ಒಳ್ಳೆ ಸಿಂಗರ್ ಅಲ್ವಾ? ನಮ್ಮ ಆರ್ಪಿ ಮುಂದೆ ನಿಮ್ ರೂಪಾರಾಣಿ ಕೈಯಲ್ಲಿ ಒಂದ್ ಹಾಡು ಹಾಡ್ಸು. ಗ್ಯಾರಂಟಿ ನಮ್ಮ ಆರ್ಪಿಗೆ ನಿಮ್ ರೂಪಾರಾಣಿ ಹಾಡು ತುಂಬಾ ಇಷ್ಟ ಆಗುತ್ತೆ. ಖಂಡಿತವಾಗ್ಲೂ ನಿಮ್ ರೂಪಾರಾಣಿಗೆ ಸಿನಿಮಾದಲ್ಲಿ ಒಂದ್ ಚಾನ್ಸ್ ಕೊಡ್ತಾರೆ. ನಿಜವಾಗ್ಲೂ ನಿಮ್ ರೂಪಾರಾಣಿ ಕರಿಯರ್ ಚೆನ್ನಾಗಿರುತ್ತೆ. ಹಾ, ಗ್ಯಾರಂಟಿಯಾಗಿ ಅದ್ಭುತನೇ ಆಗತ್ತೆ. ಪ್ರೋಗ್ರಾಮ್ಸ್ ಅಲ್ಲಾದ್ರೆ ರೂಪಾರಾಣಿ ಹಿಂದೆ ಶ್ಯಾಮನ ನಿಲ್ಸಿ ಹಾಡಿಸ್ತೀನಿ. ರೆಕಾರ್ಡಿಂಗ್ ಅಲ್ಲಿ ಅಷ್ಟು ದೊಡ್ಡ ಡೈರೆಕ್ಟರ್ ಮುಂದೆ ಹಾಗ್ ಮಾಡೋದಿಕ್ಕೆ ಹೇಗ್ ಸಾಧ್ಯ? ಏನಕ್ಕಿಲ್ಲಿದು? ಶ್ಯಾಮಂಗೆ ಮ್ಯೂಸಿಕ್ ಕಲಿಸ್ತಿದ್ದೀನಲ್ಲ ಡ್ಯಾಡಿ, ಹಾರ್ಮೋನಿಯಂ ತಗೊಂಡು ಬಂದಿದ್ದೀನಿ. ಗೌರಮ್ಮ ಆಂಟಿ, ಇವತ್ತು ಒಳ್ಳೆ ದಿನ ಅಂತಲ್ಲ, ಇವತ್ತೇ ಶ್ಯಾಮಂಗೆ ಸಂಗೀತ ಪಾಠ ಹೇಳ್ಕೊಡಕ್ಕೆ ಶುರು ಮಾಡಿ. ಹಾ ಸರಿ, ತಪ್ಪದೆ ಶುರು ಮಾಡ್ತೀನಿ. ಶ್ಯಾಮ, ನೋಡೆ ನಿನ್ನಿಂದಾಗಿ ನಾನ್ ಹೇಗ್ ಸಿಕ್ಕಾಕೊಂಡಿದ್ದೀನಿ. ರೀ ರೀ ನಾನು ನಿನಗೋಸ್ಕರ ಒಂದು ಗಿಫ್ಟ್ ತರ್ತಿದ್ದೀನಿ. ಗೌರಮ್ಮ ಆಂಟಿ, ನೀವು ಶ್ಯಾಮಂಗೆ ಸಂಗೀತ ಹೇಳ್ಕೊಡ್ಬೇಕು. ಹೌದು ಶ್ಯಾಮ, ಸಂಗೀತ ಕಲಿಬೇಕು. ಒಂದು ಗಳಿಗೇನು ನಿಲ್ಲ
ಶ್ಯಾಮ, ಆ ಗುರುದಕ್ಷಿಣೆನ ಗೌರಮ್ಮನ ಕೊಟ್ಟು ಆಶೀರ್ವಾದ ತಗೋ. ಸುಸ್ವರ ಪ್ರಾಪ್ತಿರಸ್ತು. ನಿನ್ನ ಆಶೀರ್ವಾದ ಫಲಿಸಿ ಶ್ಯಾಮನ್ಗೆ ಒಳ್ಳೆ ಸ್ವರಜ್ಞಾನ ಪ್ರಾಪ್ತಿಯಾಗಿ ನಮ್ ಶ್ಯಾಮನು ಈ ರೂಪಾರಾಣಿ ತರ ಒಳ್ಳೆ ಸಿಂಗರ್ ಆಗ್ಬೇಕು. ಖಂಡಿತ ಅಣ್ಣ, ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಶ್ಯಾಮನ ರೂಪರಾಣಿ ಹಾಗೆ ಸಿಂಗರ್ ಮಾಡ್ತೀನಿ. ನಿನ್ನಂತ ಒಳ್ಳೆ ಗುರು ಸಿಕ್ಕಿರೋದು ನಿಜವಾಗ್ಲೂ ನಮ್ ಶ್ಯಾಮ ಮಾಡಿರೋ ಅದೃಷ್ಟ ಗೌರಮ್ಮ. ನನಗ್ ಮಾತ್ರ ದುರದೃಷ್ಟ. ಬಾರಮ್ಮ, ಕೂತ್ಕೋ. ನೋಡಮ್ಮ ಶ್ಯಾಮ, ಸಂಗೀತಕ್ಕೆ ಶ್ರುತಿ ಲಯ ಅನ್ನೋದು ತುಂಬಾ ಮುಖ್ಯ. ಶ್ರುತಿ ಲಯ ಎರಡು ತಂದೆ ತಾಯಿ ಇದ್ದ ಹಾಗೆ ಅಂತಾರೆ. ಅಪಶ್ರುತಿಲ್ ಹಾಡಿದ್ರೆ, ಲಯ ತಪ್ಪಿ ಹಾಡಿದ್ರೆ ತಂದೆ ತಾಯಿನ ಕೊಂದಷ್ಟೇ ಪಾಪ ಸುತ್ಕೊಳ್ಳುತ್ತೆ. ಅರ್ಥ ಆಯ್ತಲ್ವಾ? ಅದನ್ನ ನೆನ್ಪಿಟ್ಕೊಂಡು ಶ್ರುತಿ ಲಯದಲ್ಲೇ ಹಾಡಬೇಕು. ಅಪ್ಪಿ ತಪ್ಪಿ ಕೂಡ ಶ್ರುತಿ ಲಯ ತಪ್ಪಬಾರ್ದಮ್ಮ, ನೆನ್ಪಿಟ್ಕೋ. ಕೈ ಮುಗ್ಯಮ್ಮ. ಅರೆ, ಇದೇನು ಸೌಂಡೇ ಬರ್ತಿಲ್ಲ? ಹಾರ್ಮೋನಿಯಂ ವರ್ಕ್ ಆಗ್ತಿಲ್ವಾ ಏನು? ಶಾಪಲ್ಲಿ ಅವ್ರು ಪ್ಲೇ ಮಾಡಿದ್ರು ಆಂಟಿ, ಅಲ್ಲಿ ಚೆನ್ನಾಗೇ ವರ್ಕ್ ಆಯ್ತು. ಇಲ್ಲಿಗೆ ಶ್ಯಾಮ ಸಂಗೀತ ಗೋವಿಂದ.
ಇಷ್ಟೊತ್ತು ಮಕ್ಳು ಇದ್ರ ಹತ್ರನೇ ಆಡ್ಕೊಳ್ತಾ ಇದ್ರು. ಅವ್ರೇನಾದ್ರೂ ಮಾಡಿರ್ಬೋದೇನೋ. ಹಾ ಆಗಿರ್ಬಹುದೇನೋ. ಅವ್ರಿದನ್ನ ನುಡ್ಸೋಕೆ ಟ್ರೈ ಮಾಡಿ ಹೇಗ್ ನುಡ್ಸೋದೋ ಗೊತ್ತಾಗ್ದೆ ಅಲ್ಲಿ ಇಲ್ಲಿ ಎಳ್ದಿರ್ತಾರೆ. ಅಯ್ಯೋ, ಇವತ್ತು ಒಳ್ಳೆ ದಿನ ಸಂಗೀತ ಶುರು ಮಾಡೋಣ ಅನ್ಕೊಂಡ್ರೆ ಹೀಗಾಗೋಯ್ತಲ್ಲ. ಹೋಗ್ಲಿ ಬಿಡಿ, ಇನ್ನೊಂದ್ ದಿನ ಶುರು ಮಾಡೋಣ. ಸ್ವಲ್ಪ ಇರು ಗೌರಮ್ಮ. ಅಂದ್ಕೊಂಡ್ಮೇಲೆ ನಿಲ್ಸೋದ್ ಯಾಕೆ ಗೌರಮ್ಮ? ಹಾರ್ಮೋನಿಯಂ ಇಲ್ದೇ ಇದ್ರೇನಂತೆ, ಹಾಡೋದ್ ಕಲ್ಸು. ಶ್ಯಾಮ ಕಲಿಬೇಕಾಗಿರೋದು ಹಾಡೋದು ಅಂತಾನೆ, ಇನ್ಸ್ಟ್ರೂಮೆಂಟ್ ಅಲ್ವಲ್ಲ. ಹೌದೌದು, ಅವಳಿಗೆ ಕಲ್ಸ್ಬೇಕು ಅಂದ್ಕೊಂಡಿದ್ದು ವೋಕಲ್ ತಾನೆ. ಕಲ್ಸಿ ಆಂಟಿ. ಸರಿ ಅಖಿಲ್, ಶುರು ಮಾಡ್ತೀನಿ. ನೋಡು ಶ್ಯಾಮ, ನಾನು ಹೇಗ್ ಹೇಳ್ತೀನೋ ನೀನು ಹಾಗೆ ಹೇಳು. ಶ್ರುತಿ ನೋಡ್ಕೊಳಮ್ಮ, ಸ್ವಲ್ಪ ಕೂಡ ಶ್ರುತಿ ತಪ್ಪಬಾರ್ದು. ನಿನ್ನ ತಮ್ಮನ್ ಹೃದಯ ತೂತಾದಾಗ ಆಪರೇಷನ್ಗೆ ದುಡ್ಡು ಕೊಟ್ಟಿದ್ದು ಮರ್ತೋದ್ಯಾ? ಆ ಸಾಲ ತೀರೋವರೆಗೂ ನಿನ್ನ ಗಂಟ್ಲು ನಿನ್ನ ಹಾಡು ನನ್ನ ಹತ್ರ ಅಡ ಇಟ್ಟಿರೋ ವಿಷಯನ ಮರ್ತೋದ್ಯಾ? सा पा सा ಏನು ಅರ್ಥ ಆಗ್ಲಿಲ್ವಾ? ಮತ್ತೆ ಹೇಳ್ತೀನಿ, ಕೇಳಿಸ್ಕೊ. ಸ ಪಾ ಸಾ. ಏನ್ ಶ್ಯಾಮ ಹಾಗ್ ನೋಡ್ತಾ ಇದ್ಯಾ? ಹಾಡು ಸಾ ಪಾ ಸಾ ಅನ್ನು. ಅವಳಿಗೆ ಯಾಕೋ ಭಯ ಆಗ್ತಿರೋ ಹಾಗಿದೆ. ಹಾಡೋದಿಕ್ಕೆ ಭಯ ಯಾಕೆ ಶ್ಯಾಮ? ಶ್ರುತಿ ನೋಡ್ಕೊಂಡು ಹಾಡಿದ್ರೆ ಸರಿ ಹೋಗುತ್ತೆ ಅಲ್ವಾ? ನೋಡು ನಾನ್ ಹೇಗ್ ಶ್ರುತಿಲ್ ಹಾಡ್ತೀನಿ ಅಂತ. ಸಾ ಪಾ ಸಾ. ಯಾಕೋ ಪಾಪ ತುಂಬಾ ಹೆದರ್ಕೊಂಡಂಗಿದ್ದಾಳೆ. ಯಾಕೆ ಶ್ಯಾಮ ಅಷ್ಟೊಂದು ಭಯ ಪಡ್ತಿದ್ಯಾ? ರೂಪಾರಾಣಿ ಹಾಡೋದನ್ನ ನೀನ್ ಕೇಳ್ತಾನೆ ಇರ್ತೀಯಲ್ವಾ, ಹಾಗೆ ಹಾಡು. ಇವಳು ಭಯ ಹೋಗ್ಬೇಕು ಅಂದ್ರೆ ರೂಪಾರಾಣಿ ಹತ್ರನೇ ಒಂದ್ ಹಾಡು ಹಾಡ್ಸಿದ್ರೆ ಒಳ್ಳೇದೇನೋ. ಎದ್ರ ಶ್ಯಾಮನ್ ಇಟ್ಕೊಂಡು ನಾನ್ ಹೇಗ್ ಹಾಡೋದು? ಇವತ್ತು ನಮ್ ನಾಟಕ ಹೊರಗ್ ಬರತ್ತೇನೋ. ಆ ಹಾಡ್ ಕೇಳ್ತಿದ್ರೆ ಇವಳು ಭಯ ಹೋಗ್ಬಿಡತ್ತೆ. ಹೌದು, ನಿಜಾನೇ ಅತ್ಗೆ. ಅಲ್ಲ, ಈ ಮುದುಕನ ಉದ್ದೇಶ ಆದ್ರೂ ಏನು? ಪ್ರತಿ ಮಾತಿಗೂ ಆ ಶ್ಯಾಮನ್ನ ವಹಿಸ್ಕೊಂಡ್ ಬರ್ತಾನೆ. ಅತ್ತೆ ಆ ಪೂಜೆ ಮಾಡಬಾರ್ದು ಅಂತಾದ್ರೆ ಆ ಪೂಜೆನ ನನ್ ಕೈಲಿ ಮಾಡಿಸ್ಬೇಕು, ಇಲ್ಲ ವೈದೇಹಿ ಅಕ್ಕನ ಕೈಲಿ ಮಾಡಿಸ್ಬೇಕು. ನಿನ್ನೆನೋ ಮೊನ್ನೆನೋ ಬಂದಿರೋ ಆ ಶ್ಯಾಮನ್ ಕೈಲಿ ಮಾಡಿಸೋದಂದ್ರೇನು? ನಾನ್ ಸೆನ್ಸ್. ಅವಳು ಮಣ್ಣು ಮುಟ್ಟಿದ್ರೆ ಬಂಗಾರ ಆಗುತ್ತಂತೆ, ಬಂಗಾರ. ಅವಳು ಮಣ್ಣು ಮುಟ್ರೆ ಬಂಗಾರ ಆಗೋದಲ್ಲ.
ಅವಳು ಬಂಗಾರ ಮುಟ್ಟಿದ್ರು ಮಣ್ಣಾಗ ಹೋಗುತ್ತೆ. ದರಿದ್ರ ಅವಳು. ಏನಿದು? ಹೇಳ್ಬೇಕಾ? ಅರ್ಥ ಆಗಲ್ವಾ? ಹೆಂಡತಿ ಮನ್ಸಲ್ಲಿ ಏನಿದೆ ಅನ್ನೋದು ಗೊತ್ತಾಗಲ್ವಾ? ಮನ್ಸನ್ನೋದಿದ್ರೆ ಅಲ್ವಾ ಗೊತ್ತಾಗೋದಕ್ಕೆ. ಹೌದು, ನನಗ್ ಮನಸ್ಸಿಲ್ಲ, ನಿಮಗಿದೆಯಲ್ಲ ದೊಡ್ಡ ಮನಸ್ಸು. ದೊಡ್ಡ ಮನ್ಸು ಅಲ್ದೇ ಇದ್ರು ಒಂದು ಮನ್ಸಂತೂ ಇದೆ ನನಗೆ. ನಿಜವಾಗ್ಲೂ ನಿಮಗ್ ಮನಸ್ಸು ಅಂತ ಇದ್ದಿದ್ರೆ ಗಂಡ ಹೆಂಡತಿ ಸಂಬಂಧ ಹೇಗಿರ್ಬೇಕು ಅಂತ ಗೊತ್ತಾಗ್ತಿತ್ತು ನಿಮ್ಗೆ. ಗೊತ್ತು, ಗಂಡ ಹೆಂಡತಿ ಬಂದ ಹೇಗಿರ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಏನ್ ಗೊತ್ತು ನಿಮ್ಗೆ? ಗಂಡ ಹೆಂಡತಿ ಬಂದ ಸ್ವಿಚ್ ಬಲ್ಬ್ ಆಗಿರ್ಬೇಕು ಹೊರತು ಬಲ್ಬ್ ಸ್ವಿಚ್ ನ ಆಗಿರಬಾರ್ದು. ಅಂದ್ರೆ ಸ್ವಿಚ್ ಹಾಕಿದಾಗ ಬಲ್ಬ್ ಬೆಳಗ್ಬೇಕೆ ಹೊರತು ಬಲ್ಬ್ ಬೆಳಗ್ಬೇಕು ಅಂದಾಗ ಸ್ವಿಚ್ ಹಾಕಬಾರ್ದು. ನನಗೇನು ಅರ್ಥ ಆಗ್ತಿಲ್ಲ. ಗಂಡ ಹೆಂಡತಿ ಬಂದ ಕೂಡ ಹಾಗೆ ಅರ್ಥ ಆಗಲ್ಲ. ಅಂದ್ರೆ ಅರ್ಥ ಇಲ್ದಿರೋದಲ್ಲ, ಅರ್ಥ ಮಾಡ್ಕೋಬೇಕಾದ್ದು. ಇವನೊಬ್ಬ ಮನುಷ್ಯನೇ ಅಲ್ಲ. ಈಗ ಯೋಚನೆ ಮಾಡ್ಬೇಕಾಗಿರೋದು ಇವನ್ ಬಗ್ಗೆ ಅಲ್ಲ, ನಾಳೆ ನಡೆಯೋ ಪೂಜೆ ಬಗ್ಗೆ. ನಾಳೆ ಆ ಶ್ಯಾಮ ಪೂಜೆ ಮಾಡ್ತಾ ಇದ್ರೆ ನಾನದನ್ನ ನೋಡ್ತಾ ನಿಲ್ಬೇಕಾ? ಆ ಶ್ಯಾಮ ಹೊಸ ಯೂನಿಟ್ ಪ್ರಾರಂಭೋತ್ಸವ ಮಾಡ್ತಿದ್ರೆ ನಾನ್ ಕ್ಲಾಪ್ಸ್ ಹಾಕ್ತಾ ನಿಲ್ಬೇಕಾ? ನೋ, ಸಾಧ್ಯ ಇಲ್ಲ. ಹಾಗಾಗೋದಕ್ಕೆ ಬಿಡ್ಲೂಬಾರ್ದು. ಇಲ್ಲಿವರೆಗೂ ಈ ಮನೇಲಿ ಪ್ರತಿ ವಿಷಯದಲ್ಲೂ ನನಗೆ ಇಂಪಾರ್ಟೆನ್ಸ್ ಕೊಡ್ತಿದ್ರು. ಈಗ ಆ ಇಂಪಾರ್ಟೆನ್ಸ್ ನ ಶ್ಯಾಮ ತಗೋತಿದ್ದಾಳೆ. ಇದನ್ನ ಈಗ್ಲೇ ನಿಲ್ಲಿಸ್ಬೇಕು. ಶ್ಯಾಮನ್ನ ಹೊರಗ್ ಹಾಕ್ಬೇಕು. ಹೊರಗ್ ಹಾಕ್ಲೇಬೇಕು. ಹಾಕ್ತೀನಿ. ಏನ್ ಐಶ್ವರ್ಯ, ಅಷ್ಟು ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ಯಾ? ಫ್ಯಾಕ್ಟ್ರಿ ಓಪನಿಂಗ್ ಬಗ್ಗೆನಾ? ಫ್ಯಾಕ್ಟ್ರಿ ಓಪನಿಂಗ್ ಬಗ್ಗೆ ಯೋಚನೆ ಮಾಡೋದಕ್ಕೆ ಏನಿದೆ? ಅದೇ ಓಪನಿಂಗ್ ನ ನಿನ್ನ ಬಿಟ್ಟು ಶ್ಯಾಮ ಹತ್ರ ಮಾಡಿಸಿದಾರಲ್ಲ, ಅದ್ರ ಬಗ್ಗೆ. ಎಷ್ಟನ್ಯಾಯ. ನಿನ್ನ ಅತ್ತೆ ಮಾಡಲ್ಲ ಅಂದ್ರೆ ಅವ್ರನ್ನ ಬಿಟ್ಟು ನೀನೇ ತಾನೇ ಆ ಕಾರ್ಯಕ್ರಮ ಮಾಡ್ಬೇಕಾಗಿರೋದು. ಅಂಥದ್ರಲ್ಲಿ ನಿನ್ನ ಕೇಳ್ದೆ ನಿನ್ನ ಪಕ್ಕಕ್ಕಿಟ್ಟು ನಿನ್ನೆ ಮೊನ್ನೆ ಬಂದಿರೋ ಆ ಶ್ಯಾಮ ಹತ್ರ ಮಾಡ್ಸೋದು ಅಂದ್ರೆ ಏನು? ನೀನ್ ಹೇಗ್ ಸುಮ್ನಿದ್ಯೋ ಏನೋ. ನೋಡ್ತಿದ್ರೆ ನನಗ್ ಮಾತ್ರ ಹೋಟೆಲ್ ಸಂಕಟ ಆಗ್ತಿದೆ. ಯಾಕಷ್ಟು ಫೀಲ್ ಆಗ್ತಿದ್ದೀರಾ? ತಾತ ಹೇಳಿದ್ಮೇಲೆ ಮಾಡ್ದೇ ಇರೋದಕ್ಕಾಗಲ್ಲ ಅಲ್ವಾ? ತಾತನ್ ಮಾತು ಅಂದ್ರೆ ನಮಗೆ ವೇದ ವಾಕ್ಯ ಅಲ್ವಾ? ಅಂದ್ರೆ ಶ್ಯಾಮ ಕೈಲಿ ಓಪನಿಂಗ್ ಮಾಡಿಸ್ತಾ ಇರೋದಕ್ಕೆ ನಿನ್ಗೇನು ಫೀಲ್ ಆಗ್ತಾ ಇಲ್ವಾ? ಸ್ವಲ್ಪನೂ ಫೀಲ್ ಆಗ್ಲಿಲ್ಲ. ನೀವು ಕೂಡ ಫೀಲ್ ಮಾಡ್ಕೋಬೇಡಿ. ನೀನೇ ಫೀಲ್ ಆಗ್ತಿಲ್ಲ ಅಂದ್ರೆ ನಾನ್ ಯಾಕೆ ಫೀಲ್ ಆಗ್ತೀನಿ? ನಾನೇನ್ ಫೀಲ್ ಆಗಲ್ಲ, ಖಂಡಿತ ಫೀಲ್ ಆಗಲ್ಲ. ಈ ಐಶ್ವರ್ಯ ಫೀಲ್ ಮಾಡ್ಕೊಂಡಿಲ್ಲ ಅಂದ್ರೆ ನನಗ್ ಗೊತ್ತಿಲ್ದೆ ಬೇರೆ ಏನೋ ಪ್ಲಾನ್ ಮಾಡ್ತಿರ್ತಾಳೆ. ಈ ಫ್ಯಾಕ್ಟ್ರಿ ವಿಷಯದಲ್ಲಿ ಗೌರಮ್ಮನ್ನ ದೂರನೇ ಇಡಬೇಕು. ನಾನು ಅನ್ಕೊಂಡಿದ್ದನ್ನ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಈಗ ಫ್ಯಾಕ್ಟ್ರಿಗೆ ಹೋಗಿ ನಾನ್ ಮಾಡೋ ಕೆಲಸಕ್ಕೆ ನಾಳೆ ಫಂಕ್ಷನ್ ಎಲ್ಲ ಮಟಾಶ್.
ಏ ಶ್ರೀಪಾದ್, ಎಲ್ಲಿದ್ಯಾ? ಆಫೀಸ್ನಲ್ಲೇ ಇದ್ದೀನಿ. ಸರಿ, ಅಲ್ಲೇ ಇರು, ಬರ್ತೀನಿ. ಅಲ್ಲಿದೆ. ಹೌದಾ ಮೇಡಮ್? ನಾಳೆ ಶ್ಯಾಮ ಸ್ವಿಚ್ ಆನ್ ಮಾಡ್ತಿದ್ದ ಹಾಗೆ ಬ್ಲಾಸ್ಟ್. ಎಸ್, ಹಾಗೆ ಆಗುತ್ತೆ. ಇದೆಲ್ಲ ಶ್ಯಾಮನ ಕೈ ದುರದೃಷ್ಟ ಅನ್ಕೋತಾರೆ ಎಲ್ರು. ಏಯ್, ಬೇಗ ಬಾ. ಆಯ್ತು ಮೇಡಮ್. ಸರಿ ಮೇಡಮ್. ಓಕೆ, ಹೊರಡು. ಆ ಕಡೆ ಎಲ್ಲ, ಈ ಕಡೆ. ಹಾ. ಏನಿದು, ಶಟರ್ ಓಪನ್ ಆಗಿದೆಯಲ್ಲ, ಯಾರು ಮಾಡಿರ್ಬೋದು? ಇದೇನು, ಇವರಿಬ್ರು ಈ ಟೈಮಲ್ಲಿ ಇಲ್ಲಿಗೆ ಬಂದಿದ್ದಾರೆ? ಬಹುಶಃ ನಾಳೆ ಪ್ರಾರಂಭೋತ್ಸವಕ್ಕೆ ಬೇಕಾಗಿರೋ ಉಳಿದಿರೋ ಕೆಲಸ ಮಾಡ್ತಿರ್ಬೇಕು ಅನ್ಸುತ್ತೆ. ಏನಾಯ್ತು ರೀ? ಏನಿಲ್ಲ ಶ್ಯಾಮ, ನೀನ್ ಬಾ. ನಾನ್ ಹೀಗ್ ಮಾಡಿರೋದು ಅವ್ರಿಗೆ ಗೊತ್ತಾಗ್ಬಿಡತ್ತಾ? ಕೃಷ್ಣನ್ನ ಇಲ್ಲಿ ವಾಚ್ಮೆನ್ ಆಗಿ ಇಡೋಕ್ ಬಂದಿದ್ದಾಳಾ? ಓಕೆ, ನಾಳೆ ಈ ಮಿಷನರೀಸ್ ಜೊತೆ ಆ ಕೃಷ್ಣನ್ ವಿಗ್ರಹ ಕೂಡ ನುಚ್ಚು ನೂರಾಗೋಗುತ್ತೆ. ಕೃಷ್ಣ, ಈ ಕ್ಷಣದಿಂದ ನಾಳೆ ಪ್ರಾರಂಭೋತ್ಸವದ ಕಾರ್ಯಕ್ರಮ ಪೂರ್ತಿ ಆಗೋವರೆಗೂ ಯಾವ ಆತಂಕನೂ ಇಲ್ಲದೆ ನಿರ್ವಿಘ್ನವಾಗಿ ನಡೆಯೋ ಹಾಗೆ ನೋಡ್ಕೊಳ್ಳೋ ಕರ್ತವ್ಯ ನಿಂದೆ. ಕರ್ತವ್ಯ ಎಲ್ಲ ನೀನ್ ಕೃಷ್ಣನ್ ತಲೆಗೆ ಕಟ್ಟಿದ್ಯಲ್ಲ, ಈಗ ನಿಂಗೆ ನಿಶ್ಚಿಂತೆ ಆಯ್ತಾ? ಈ ವಿಷಯದಲ್ಲಿ ಆ ಕೃಷ್ಣ ಕೂಡ ನಿನ್ನನ್ ಕಾಪಾಡಕ್ಕಾಗಲ್ಲ ಶ್ಯಾಮ, ಕಾಪಾಡಕ್ಕಾಗೋದೇ ಇಲ್ಲ.